ನನಗೇನೂ ಮಾಡಲಿಲ್ಲ. ಈಗ ನೋಡು, ನಾನು ಬಿಡುವ ಬಾಣ ನಿನ್ನನ್ನು ನೆಲದ ಮೇಲೆ ಮಲಗುವಂತೆ ಮಾಡುತ್ತದೆ. ಇದಕ್ಕೆ ನನ್ನ ಮಾತೆಯ ಪಾರ ಸಾಕ್ಷಿ. ಇದೇನು ಈ ಬಾಲಕ ತನ್ನ ತಾಯಿಯ ಅಂದರೆ ಸೀತಾಮಾತೆಯ ಸಾಕ್ಷಿ ಎಂದು ಹೇಳುತ್ತಿದ್ದಾನೆ. ಅಂದ ಮೇಲೆ ಇವನ ಬಾಣಕ್ಕೆ ಗೌರವ ಸಲ್ಲಿಸಲೆಂದಾದರೂ ನಾನು ಪ್ರಜ್ಞೆ ತಪ್ಪಿದಂತೆ ಮಲಗಿಬಿಡಬೇಕು. जय श्री राम। जय श्री राम। ಏನು ಏನು ಹೇಳುತ್ತಿರುವಿರಿ ಅಮಾತ್ಯರೇ? ಮತ್ತೊಬ್ಬ ಬಾಲಕ ಬಂದು ಶತ್ರುಘ್ನನನ್ನೇ ಮೂರ್ಛೆಗೊಳಿಸಿದನೆ. ಹೌದು, ಇದು ಸತ್ಯ. ಮೊದಲನೇ ಬಾಲಕನನ್ನು ಶತ್ರುಘ್ನ ಮೂರ್ಛೆಗೊಳಿಸಿದರೆ ಎರಡನೇ ಬಾಲಕ ಶತ್ರುಘ್ನನನ್ನೇ ಮೂರ್ಛೆಗೊಳಿಸಿದ್ದಾನೆ. ವಿಚಿತ್ರವಾಗಿದೆ, ಇದು ಅತ್ಯಂತ ವಿಚಿತ್ರವಾಗಿದೆ. ಅಷ್ಟೇ ಅಲ್ಲ ಪ್ರಭು, ಮಹಾಬಲನಾದ ಹನುಮಂತ ರಣರಂಗದಲ್ಲಿ ಎರಡನೇ ಬಾರಿ ಮೂರ್ಛೆ ಹೋಗಿದ್ದಾನೆ. ಆ ಮೊದಲನೇ ಬಾಲಕನೇನಾದರೂ ಮೂರ್ಛೆಯಿಂದ ಎಚ್ಚೆತ್ತು ತನ್ನ ಸೋದರನ ಜೊತೆ ಸೇರಿದರೆ ನಮ್ಮ ಸೇನೆಯನ್ನು ಎಷ್ಟು ಕಾಡುತ್ತಾರೋ ಏನು. ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಅಮಾತ್ಯರೇ? ಆ ಬಾಲಕರಿಬ್ಬರು ನಮ್ಮ ಮೇಲೆ ವಿಜಯ ಸಾಧಿಸುತ್ತಾರೆ, ನಮ್ಮ ಕುದುರೆ ನಮಗೆ ಸಿಗುವುದಿಲ್ಲ, ಅಶ್ವಮೇಧ ಯಜ್ಞ ಪೂರ್ಣಗೊಳ್ಳುವುದಿಲ್ಲ ಎಂದು ಹೇಳುತ್ತಿರುವಿರಾ ನೀವು? ಇಲ್ಲ ಪ್ರಭು, ನಾನು ಹಾಗೆ ಹೇಳಲಿಲ್ಲ. ನಿಮ್ಮ ಸಂಕಲ್ಪವು ವಿಫಲವಾಗಲು ಸಾಧ್ಯವೇ ಇಲ್ಲ. ನೀವು ಕೈಗೊಂಡಿರುವ ಯಾಗವು ಸಫಲವಾಗುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ಈ ಬಾಲಕರಿಂದ ಒದಗಿರುವ ಆಪತ್ತನ್ನು ನಾವು ಹೇಗೆ ನಿವಾರಿಸಿಕೊಳ್ಳುವುದು? ಅದು ತೋಚುತ್ತಿಲ್ಲ ಪ್ರಭು. ಆ ಬಾಲಕರು ಕುದುರೆಯನ್ನು ಹಿಂತಿರುಗಿಸುವುದಿಲ್ಲ, ಯುದ್ಧವನ್ನು ನಿಲ್ಲಿಸುವುದಿಲ್ಲ, ಶರಣಾಗತರೂ ಆಗುವುದಿಲ್ಲ. ನಾವು ಯುದ್ಧವನ್ನು ಮುಂದುವರಿಸಲೇಬೇಕು. ಕೇವಲ ಯುದ್ಧ ಮಾಡುವುದಲ್ಲ ಅಮಾತ್ಯರೇ, ಯುದ್ಧದಲ್ಲಿ ವಿಜಯವನ್ನು ಸಾಧಿಸಬೇಕು, ಅದು ಬಹಳ ಮುಖ್ಯ. ಆದರೆ ಅದು ಹೇಗೆ?
ಲವ. ಸೋದರ ಲವ, ಸೋದರ ಕುಶ, ನೀನು ಯಾವಾಗ ಬಂದೆ? ಆಗಲೇ ಬಂದೆ. ನಿನ್ನ ವಿಷಯ ತಿಳಿದ ಕೂಡಲೇ ನಿನ್ನನ್ನು ಬಿಡಿಸಿಕೊಳ್ಳಲೆಂದು ಬಂದೆ. ನೋಡು, ಆ ವೀರರನ್ನೆಲ್ಲ ಹೇಗೆ ಮೂರ್ಛೆಗೊಳಿಸಿದ್ದೇನೆ. ಲವಕುಶರು ಒಟ್ಟಾಗಿ ನಿಂತರೆ ಯಾವ ವೀರ ತಾನೇ ನಮ್ಮನ್ನು ಗೆಲ್ಲಲು ಸಾಧ್ಯ? ಹೌದು ಸೋದರ, ಜಯ ನಮ್ಮದೇ, ಜಯ ನಮ್ಮದೇ. ಬಾ. ಸೋದರ ಕುಶ, ನೀನು ಸರಿಯಾದ ಸಮಯದಲ್ಲಿ ಬಂದು ನನ್ನನ್ನು ರಕ್ಷಿಸಿದೆ. ಇಲ್ಲವಾದರೆ ಆ ಶತ್ರುಘ್ನ ನನ್ನನ್ನು ಸೆರೆಮನೆಗೆ ದೂಡುತ್ತಿದ್ದನೋ ಏನೋ. ಸೆರೆಮನೆಗೆ ಕರೆದೊಯ್ಯುತ್ತಿದ್ದನೋ ಇಲ್ಲವೋ ಅದಕ್ಕೆ ಮೊದಲು ನಿನ್ನನ್ನು ಅವನು ಶ್ರೀರಾಮನ ಬಳಿ ಕರೆದೊಯ್ಯುತ್ತಿದ್ದ. ಆದರೆ ಅದರಿಂದ ನನ್ನನ್ನು ಕಾಣದೆ ಅಮ್ಮ ಎಷ್ಟು ದುಃಖ ಪಡುತ್ತಿದ್ದಾಳೋ ಏನೋ. ಅದರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ವಿಷಯವನ್ನು ತಿಳಿದು ಅವಳು ಎಷ್ಟು ದುಃಖಿತಳಾಗಿರುವಳು ಗೊತ್ತೇ. ನಾನು ನಿನ್ನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಬಂದೆ. ನಾವು ಹಿಂದಿರುಗಿ ಹೋಗುವವರೆಗೂ ಅಮ್ಮ ದುಃಖಿಸುತ್ತಲೇ ಇರುತ್ತಾಳಲ್ಲವೇ? ಹೌದು ಸೋದರ, ನಾವು ಸುರಕ್ಷಿತವಾಗಿರುವ ವಾರ್ತೆ ಅಮ್ಮನಿಗೆ ಬೇಗ ತಿಳಿಯಬೇಕು. ಹಾಗಾದರೆ ನಾವು ಈಗಲೇ ಹೋಗಿ ಅಮ್ಮನಿಗೆ ನಾವು ಜಯಶಾಲಿಗಳಾದ ವಿಷಯವನ್ನು ತಿಳಿಸೋಣ. ಆದರೆ ನಾವಿನ್ನೂ ಪೂರ್ಣ ವಿಜಯ ಸಾಧಿಸಿಲ್ಲ ಸೋದರ. ಎಚ್ಚರ ತಪ್ಪಿರುವ ಶತ್ರುಘ್ನ ಮತ್ತೆ ಎದ್ದು ನಮ್ಮೊಂದಿಗೆ ಯುದ್ಧ ಮಾಡಬಹುದು. ಹೌದು, ಅವನು ಯುದ್ಧ ಮಾಡಬಹುದು. ಅಥವಾ ತನ್ನ ಸೋದರನ ಕ್ಷೇಮದ ಬಗ್ಗೆ ಆತಂಕಗೊಂಡು ಸ್ವತಃ ಶ್ರೀರಾಮನೇ ನಮ್ಮೊಂದಿಗೆ ಯುದ್ಧಕ್ಕೆ ಬರಬಹುದು. ಬರಲಿ, ಯಾರು ಬೇಕಾದರೂ ಬರಲಿ. ಎಲ್ಲರೊಡನೆ ಹೋರಾಡಿ ಸಂಪೂರ್ಣ ವಿಜಯ ಸಾಧಿಸಿದ ನಂತರವೇ ಅಮ್ಮನನ್ನು ಕಾಣೋಣ. ಹಾಗೆ ಮಾಡೋಣ ಸೋದರ. ಆದರೆ ಅಷ್ಟರಲ್ಲಿ ನಮ್ಮ ಕ್ಷೇಮದ ಬಗ್ಗೆ ಅಮ್ಮನಿಗೆ ಮುನಿಕುಮಾರರ ಮೂಲಕ ಸುದ್ದಿಯನ್ನು ತಿಳಿಸೋಣ. ಹೌದು, ಅದೇ ಸರಿ. ನಡಿ ನಡಿ. ಸಹೋದರ ಲಕ್ಷ್ಮಣ, ಬಂದೆಯ? ಯಜ್ಞ ದೀಕ್ಷಿತನಾಗಿ ನೀನು ನಿಶ್ಚಿಂತನಾಗಿ ಯಜ್ಞ ಕಾರ್ಯ ಮಾಡದೆ ಇದೇನು ಚಿಂತೆ? ಅದು ನಮ್ಮ ಯಜ್ಞ ಕಾರ್ಯಕ್ಕೆ ಸಂಬಂಧಿಸಿದ ಚಿಂತೆಯೇ ಲಕ್ಷ್ಮಣ. ನಿನ್ನ ಶಾಂತಿಯನ್ನು ಕಲಕಿದ ಆ ಚಿಂತೆ ಯಾವುದು ಸಹೋದರ? ಲಕ್ಷ್ಮಣ, ಮಹಾಪರಾಕ್ರಮಿಯಾದ ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ, ಕೇವಲ ಒಬ್ಬ ಬಾಲಕನಿಗೆ ಸೋತು ಮೂರ್ಛೆ ಹೋಗಿದ್ದಾನೆಂದರೆ ನೀನು ಅದನ್ನು ನಂಬುತ್ತೀಯ? ಎಲ್ಲಾದರೂ ಉಂಟು. ವೀರಾದಿ ವೀರರನ್ನೆಲ್ಲ ಸೋಲಿಸಬಲ್ಲ ನಮ್ಮ ಸಹೋದರ ಅಜೇಯ. ಅವನು ಸೋಲುವುದೇ ಇಲ್ಲವೆಂದ ಮೇಲೆ ಮೂರ್ಛೆ ಹೋಗುವುದು ಅಸಂಭವ. ಆದರೆ ಇದು ಸಂಭವವಾಗಿದೆ ಲಕ್ಷ್ಮಣ. ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ ಸೋತು ಈಗ ಮೂರ್ಛೆ ಹೋಗಿದ್ದಾನೆ. ಸಹೋದರ, ಇದು ನಿಜವೇ? ಹೌದು ಲಕ್ಷ್ಮಣ, ಇದು ಸತ್ಯ. ನಮ್ಮ ಶತ್ರುಘ್ನನ್ನೇ ಮಣಿಸಿದ ಆ ಬಾಲಕ ಸಾಮಾನ್ಯನಾಗಿರಲು ಸಾಧ್ಯವಿಲ್ಲ. ಯಾರವನು? ಲಕ್ಷ್ಮಣ, ನೀನು ಕೂಡ ಸಾಮಾನ್ಯನಲ್ಲ. ಇಂದ್ರನನ್ನೇ ಗೆದ್ದ, ಇಂದ್ರಜಿತವನ್ನೇ ಗೆದ್ದವನು ನೀನು. ಈಗ ನೀನು ಹೋಗಿ ಆ ವೀರ ಬಾಲಕನನ್ನು ಮಣಿಸಿ ಅಶ್ವಮೇಧದ ಕುದುರೆಯನ್ನು ಬಿಡಿಸಿ ತರದೆ ನಮ್ಮ ಯಜ್ಞ ಪೂರ್ಣಗೊಳ್ಳುವಂತಿಲ್ಲ. ಶತ್ರುಘ್ನನನ್ನು ಸುರಕ್ಷಿತವಾಗಿ ಹಿಂದಿರುಗಿ ಕರೆದುಕೊಂಡು ಬರುವುದು ಅಷ್ಟೇ ಮುಖ್ಯ. ಆಗಲಿ ಸಹೋದರ, ನಾನು ಈಗಲೇ ಹೊರಡುತ್ತೇನೆ. ನಿನ್ನ ಕೃಪೆಯಿಂದ ಆ ಬಾಲಕನನ್ನು ಮಣಿಸಿ ಯಾಗದ ಕುದುರೆಯನ್ನು ಶತ್ರುಘ್ನನನ್ನು ಕರೆತರುತ್ತೇನೆ. ವಿಜಯೀ ಭವ.
ನಾನು ಶತ್ರುಘ್ನನೊಂದಿಗೆ ಯುದ್ಧ ಮಾಡುವಾಗ ನನ್ನ ಬಿಲ್ಲು ಮುರಿದು ಹೋಯಿತು. ಹೌದೇ? ಅದರಿಂದಲೇ ನೀನು ಶತ್ರುಘ್ನನ ಬಾಣದಿಂದ ಎಚ್ಚರ ತಪ್ಪುವಂತಾಯಿತು. ಈಗ ಮತ್ತೆ ಯಾರಾದರೂ ಯುದ್ಧಕ್ಕೆ ಬಂದರೆ ನಿನಗೆ ಬೇರೊಂದು ಬಿಲ್ಲಿನ ಅಗತ್ಯವಿದೆ. ಹೌದು ಸೋದರ, ಬಿಲ್ಲೇ ಇಲ್ಲದೆ ಯುದ್ಧ ಮಾಡುವುದು ಹೇಗೆ? ನಮ್ಮ ಪರಾಕ್ರಮದ ಪ್ರದರ್ಶನಕ್ಕೆ ಬೇರೊಂದು ಬಿಲ್ಲನ್ನು ಪಡೆಯಲೇಬೇಕು. ಆದರೆ ಹೇಗೆ ಸೋದರ? ಅದಕ್ಕೊಂದು ದಾರಿ ಇದೆ. ಏನದು? ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳು ಉಪದೇಶಿಸಿರುವ ಮಂತ್ರದಿಂದ ಸೂರ್ಯದೇವನನ್ನು ಬೇಡಿ ಬಿಲ್ಲನ್ನು ಪಡೆಯಬಹುದಲ್ಲವೇ? ಹೌದು ಸೋದರ, ಖಂಡಿತ ಪಡೆಯಬಹುದು. ನಾವು ಸೂರ್ಯದೇವನನ್ನು ಪ್ರಾರ್ಥಿಸೋಣ. ಹೊಸ ಬಿಲ್ಲಿನೊಂದಿಗೆ ಸನ್ನದ್ಧರಾಗಿ ಕಾಯೋಣ. ಆಗಲಿ ಸೋದರ. ಸಮಸ್ತ ಚರಾಚರಗಳಿಗೆ ಮಿತ್ರನೇ, ಪ್ರಾಣಿಗಳ ಕಾರ್ಯಕ್ಕೆ ಸಹಾಯಕನೇ, ಕತ್ತಲನ್ನು ಕಳೆದು ಬೆಳಕನ್ನೇ, ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವವನೇ, ಪ್ರಾಣಿಗಳಿಗೆ ಸತ್ವವನ್ನು ನೀಡುವವನೇ, ಲೋಕಕ್ಕೆ ಕಣ್ಣಿನಂತಿರುವವನೇ, ಮಹಾಸತ್ವಶಾಲಿ ಕಿರಣಗಳನ್ನು ಪ್ರಸರಿಸುವವನೇ, ಪವಿತ್ರನೇ, ಪೀತವರ್ಣನೆ, ಭಾನುವೆ, ಮಹಾ ತೇಜಸ್ವಿಯೇ, ಭಾಸ್ಕರನೇ, ಯಾಗ ಸ್ವರೂಪನೇ, ರಕ್ಷಕನೇ, ಯಾಗದ ಫಲವೇ ನಿರ್ಮಲನೆ, ಸಾಕ್ಷಿಯಾದರೂ ಕರ್ಮ ಲೋಪವಿಲ್ಲದ ಶುದ್ಧನೇ, ಎಲ್ಲ ಶರೀರ ಸ್ವರೂಪನೇ, ಸುರಾಸುರ ನಮಸ್ಕೃತನೇ, ಶನೇಶ್ವರ ಪಿತನೇ, ಹಗಲನ್ನುಂಟು ಮಾಡುವವನೇ, ಬ್ರಹ್ಮ ವಿಷ್ಣು ರುದ್ರಾತ್ಮನೇ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಬಾಲಕರೇ, ಸ್ವಾಗತ ಸೂರ್ಯದೇವ, ಸ್ವಾಗತ. ನಿಮ್ಮ ಸ್ತುತಿಯಿಂದ ಸಂತುಷ್ಟನಾಗಿ ನಿಮಗೆ ಅನುಗ್ರಹಿಸಲು ಬಂದಿದ್ದೆ. ಸೂರ್ಯದೇವ, ನಿನ್ನ ಕರುಣೆಗೆ ಕೃತಜ್ಞತೆಗಳು. ನಮ್ಮಂತ ಬಾಲಕರ ಸ್ತೋತ್ರಕ್ಕೆ ಕರಗಿದ ನಿನಗೆ ಪ್ರಣಾಮಗಳು. ಮಕ್ಕಳೇ, ನನ್ನನ್ನು ಪ್ರಾರ್ಥಿಸಿದ ಕಾರಣವೇನೆಂದು ಹೇಳಿ. ದೇವ, ಈಗ ನಮಗೂ ಆ ಶ್ರೀರಾಮನ ಕಡೆಯವರಿಗೂ ಯುದ್ಧ ಸಂಭವಿಸಿದೆ. ಸ್ವತಃ ಶ್ರೀರಾಮ ಸೋದರ ಶತ್ರುಘ್ನನೇ ನಮ್ಮೆದುರು ಹೋರಾಡಿ ಪರಾಜಿತನಾಗಿದ್ದಾನೆ. ಆ ಯುದ್ಧದಲ್ಲಿ ನನ್ನ ಬಿಲ್ಲು ಮುರಿದು ಹೋಗಿದೆ. ಯುದ್ಧ ಪೂರ್ಣವಾಗಿಲ್ಲ. ನಮ್ಮ ಮೇಲೆ ಯುದ್ಧ ಮಾಡಲು ಉಳಿದ ಶ್ರೀರಾಮ ಸೋದರರೂ ಬರಬಹುದು. ಆದ್ದರಿಂದ ಕೃಪೆ ಇಟ್ಟು ನಮಗೆ ಉತ್ತಮವಾದ ಬಿಲ್ಲೊಂದನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಷ್ಟೇ ತಾನೇ? ಮಹಿಮಾವಂತರಾದ ವಾಲ್ಮೀಕಿ ಮಹರ್ಷಿಗಳಿಂದ ಅಸ್ತ್ರವಿದ್ಯೆಯನ್ನು ಕಲಿತ ನಿಮ್ಮ ಕೋರಿಕೆಯನ್ನು ಖಂಡಿತ ಈಡೇರಿಸುತ್ತೇನೆ. ನಿಮಗೆ ಈಗಲೇ ಅತ್ಯುತ್ತಮವಾದ ಬಿಲ್ಲನ್ನು ನೀಡುತ್ತೇನೆ. ಜಗತ್ತಿಗೆ ಕಣ್ಣಾದ ತ್ರಿಮೂರ್ತಿ ಸ್ವರೂಪನಾದ 4 ವೇದಗಳ ದೇಹವಾದ ಭಾಸ್ಕರ, ನಿನಗೆ ನಮೋ ನಮಃ, ನಮೋ ನಮಃ.